ಪ್ರಕಾಶ್ ಆ ಮನೆಯಲ್ಲಿ ಒಬ್ಬನೇ ಮಗನು. ಅವನ ಪೂರ್ತಿ ಕುಟುಂಬವನ್ನು ಅವನೇ ನೋಡ್ಕೋಬೇಕಾಗಿರೋ ಜವಾಬ್ದಾರಿ. ಅದರಿಂದ ಅವನು ಪಕ್ಕದಲ್ಲೇ ಇರುವ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದ. ಅವ್ರ ಮನೆಯಲ್ಲಿ ಅವ್ರ ಅಪ್ಪ ಅಮ್ಮ, ಅವ್ರ ತಂಗಿ, ಹೆಂಡತಿ ಮತ್ತು ಅವನ ಮಕ್ಕಳಿದ್ರು. ಅವರು ಬಡತನದಲ್ಲಿ ಕೂಡ ಹೆಂಗೋ ಸಂಸಾರ ಗಡಿಸ್ತಿದ್ರು. ಮತ್ತೆ ಒಂದಿನ ಪಕ್ಕದ ಮನೆಯಲ್ಲಿ ಯಾರೋ ಒಬ್ರು ವಾಸಿಸಕ್ ಬರ್ತಾರೆ. ಅನ್ಸುತ್ತೆ ಹೊಸದಾಗಿ ನೆರೆಹೊರೆಯವರು ಬಂದವರಂತ. ಮನೆ ಒಳಗಡೆಯಿಂದ ಅವರ ಸೊಸೆ ಹೇಳ್ತಾಳೆ, ಮಾವ ಬೇಗ ಬನ್ನಿ, ಅಡಿಗೆ ತಯಾರಾಗಿದೆ. ಬಂದೆ ಸೊಸೆ. ಸ್ವಲ್ಪ ತದನಂತರ ಎಲ್ಲಾರ್ಗೂ ಅವಳು ಊಟ ಬಡಿಸ್ತಾಳೆ. ಇಲ್ಲಿ ಪಕ್ಕದಲ್ಲಿ ಬಂಗ್ಲೆ ಖಾಲಿ ಇದೆಯಲ್ಲ, ಅಲ್ಲಿ ತುಂಬಾ ದೊಡ್ಡ ವ್ಯಕ್ತಿಗಳು ಬಂದಿದ್ದಾರೆ ಅನ್ಸುತ್ತೆ. ಆ ನೆರೆಹೊರೆಯವರಾಗಿರೋದ್ರಿಂದ ಅವ್ರಿಗೆ ನಾವು ಊಟಕ್ಕೆ ಏನಾದ್ರೂ ಕೇಳಬೇಕು. ಹರಿ ಅವರು ಧನವಂತರು. ಅವರು ನಮ್ಮ ಊಟ ಯಾಕೆ ತಿಂತಾರೆ? ಅದು ಕೂಡ ಈ ತರ ಒಣಗೋಗಿರೋ ರೊಟ್ಟಿ ರೀ. ಎಲ್ಲರೂ ಅವರ ರೊಟ್ಟಿಗಳನ್ನ ತಿನ್ನಕ್ಕೆ ಶುರು ಮಾಡ್ತಾರೆ. ಆಮೇಲೆ ನೋಡಿದ್ರೆ ಒಂದು ರೊಟ್ಟಿ ಕೂಡ ಪಾಪ ಸಂಧ್ಯಾಗೆ ಮಿಕ್ಕೋದೇ ಇಲ್ಲ. ಅಯ್ಯೋ, ರೊಟ್ಟಿ ಖಾಲಿ ಆಗ್ಬಿಡ್ತಾ. ಸರಿ ಬಿಡು, ಇವತ್ತು ನೀರ್ ಕುಡ್ದು ಮಲ್ಕೋತೀನಿ. ಅತ್ಗೆ ಯಾಕೆ ಹಿಂಗ್ ಮಾಡ್ತೀರಾ? ನಮ್ಮೆಲ್ಲರಿಗೂ ಹೊಟ್ಟೆ ತುಂಬಾ ಊಟ ಕೊಡ್ತೀರಾ, ನೀವ್ ಮಾತ್ರ ಈ ತರ ಮಾಡ್ತೀರಾ? ದಯವಿಟ್ಟು ತಿನ್ನಿ. ಅಮ್ಮ ಸೊಸೆ, ನಿಮಗೆ ಹೊಟ್ಟೆ ತುಂಬಾ ಕೂಡ ಆಹಾರ ಕೊಡಕ್ಕಾಗ್ತಿಲ್ಲ, ನಮ್ಮ ದುರದೃಷ್ಟ. ಅಯ್ಯೋ ಅತ್ತೆ, ಯಾಕಂಗ್ ಮಾತಾಡ್ತೀರಾ? ನೀವ್ ನನಗೆ ಪ್ರೀತಿ ಕೊಟ್ಟಿದ್ದೀರಾ, ನನಗೆ ಅದೇ ಸಾಕು, ಅದೇ ನನ್ ಹೊಟ್ಟೆ ತುಂಬೋಗತ್ತೆ ಗೊತ್ತಾ? ಅದಕ್ಕಿಂತ ಬೇರೆ ಏನ್ ಬೇಕು? ಅವರ ಸೊಸೆಯ ಮಾತುಗಳನ್ನು ಕೇಳಿ ಪಾಪ ಅವ್ರ ಅತ್ತೆಗೆ ತುಂಬಾನೇ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ. ಸಂಧ್ಯಾ ತುಂಬಾ ಒಳ್ಳೆಯವಳು. ಆ ಮನೆಯ ಪರಿಸ್ಥಿತಿ ಅರ್ಥ ಮಾಡ್ಕೋತಾಳೆ. ಇದೇ ತರ ದಿನಗಳು ಕಳೆದೋಗುತ್ತೆ. ಮತ್ತೆ ಒಂದಿನ, ಇಲ್ ನೋಡ್ರಿ, ಮನೆಯಲ್ಲಿ ತಿನ್ನದಕ್ಕಂತ ಏನೂ ಇಲ್ಲ, ಮತ್ತೆ ಅತ್ತೆಗೆ ಔಷಧಿ ಬೇರೆ ತಗೊಂಡ್ ಬರ್ಬೇಕು ರೀ. ಅದನ್ ಕೇಳಿಸ್ಕೊಂಡು ಅವನು ಪಾಕೆಟ್ ಅಲ್ಲಿ ಕೈ ಇಡ್ತಾನೆ. ಆಗ ಒಂದು 100 ರೂಪಾಯಿ ಅವನ್ಗೆ ಸಿಗುತ್ತೆ. ಈಗ ಇದರಿಂದ ಎಲ್ಲ ತಗೊಳ್ಳಿ. ಸರಿ ರೀ. ಆಮೇಲೆ ಆ 100 ರೂಪಾಯಿ ಎತ್ಕೊಂಡು ಫಸ್ಟ್ ಅವಳು ಮೆಡಿಕಲ್ ಶಾಪ್ಗೆ ಹೋಗಿ ಮಾತ್ರೆ ತಗೋತಾಳೆ. ಸ್ವಲ್ಪ ದುಡ್ಡು ಮಿಕ್ಕಿದೆ, ಇದ್ರಲ್ಲಿ ತರಕಾರಿ ತಗೊಳ್ಳೋಣ. ಅಣ್ಣ 1 kg ಬದ್ನೆಕಾಯಿ ಕೊಡಿ. ಹಂಗಂತ ಹೇಳಿ ಬದ್ನೆಕಾಯಿ ಕೊಡ್ತಾರೆ. ಆಮೇಲೆ ಇವಳು 30 ರೂಪಾಯಿ ಕೊಡ್ತಾಳೆ. ಅದನ್ನ ನೋಡಿದ ತಕ್ಷಣ ಅವನು ತುಂಬಾ ಕೆಟ್ಟದಾಗ ಮಾತಾಡ್ತಾನೆ. ನೀನ್ ತಲೆ ಕಟ್ಟಿದ್ಯಾ? ಏನ್ ಇಷ್ಟನ್ನ ದುಡ್ಡು? 80 ರೂಪಾಯಿ ಇದು. ಇಲ್ಲ, ನೀವು ಅವಾಗ್ಲೇ 30 ರೂಪಾಯಿ ಅಂತ ಕಿರ್ಚ್ತಾ ಇದ್ರಲ್ವಾ, ಅದಕ್ಕೆ ಬಂದೆ. ಅರೆ, ನಾನು 30 ರೂಪಾಯಿಗೆ ಮೆಣಸಿನ್ಕಾಯಿ ಅಂತ ಇದ್ದೆ, ಹೋಗಿಲಿಂದ. ಹಂಗಂತ ಹೇಳಿ ಅವನು ತುಂಬಾ ಕೋಪದಿಂದ ಅವಳನ್ನ ತಳ್ಬಿಡ್ತಾನೆ. ಅವಳು ಹೋಗಿ ಹಿಂದ್ಗಡೆ ಒಂದು ಧನವಂತ ಹುಡುಗಿಯ ಮೇಲೆ ಹೋಗಿ ಬೀಳ್ತಾಳೆ. ಅರೇ, ನಿಮ್ಗೇನು ಆಗಿಲ್ಲ ಅಲ್ವಾ? ಏಯ್ ಸಂಧ್ಯಾ, ನೀನಾ? ಪೂರ್ವಿ, ನೀನಾ? ಏಯ್, ಚೆನ್ನಾಗಿದ್ಯಾ? ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಹಾ ಹೌದು ಕಡೆ, ನಿನ್ನನ್ನು ನೋಡಿ ಎಷ್ಟು ದಿನ ಆಯ್ತು. ತುಂಬಾ ಸಂತೋಷ ಆಯ್ತು. ಬಾ ಬಾ, ನಮ್ ಮನೆಗ್ ಬಾ, ನಾವಿಬ್ರು ಕುತ್ಕೊಂಡು ತುಂಬಾ ಹೊತ್ತು ಮಾತಾಡೋಣ. ಹಂಗಂತ ಹೇಳಿ ಅವಳನ್ನ ಜೊತೆ ಕರ್ಕೊಂಡ್ ಹೋಗ್ತಾಳೆ. ಆಮೇಲೆ ಅವ್ರ ಮನೆಗ್ ಹೋಗಿ ಕುತ್ಕೊಂಡ ತಕ್ಷಣ ಅವಳಿಗೆ ತುಂಬಾ ಆಶ್ಚರ್ಯ ಆಗತ್ತೆ. ಪೂರ್ವಿ, ಇದು ನಿನ್ನ ಮನೆನಾ? ಹಾ, ಇದು ನನ್ನ ಮನೆನೇ. ಸ್ವಲ್ಪ ದಿನಕ್ ಮುಂಚೆನೆ ಇಲ್ಲಿ ಶಿಫ್ಟ್ ಆದ್ವಿ ನಾವು. ನಿನ್ನ ಬಂಗ್ಲಾ ಎದುರುಗಡೆನೆ ನಮ್ಮ ಅತ್ತೆ ಮನೆ. ಇದು ನಿಜವಾಗ್ಲೂ ತುಂಬಾ ವಿಚಿತ್ರವಾಗಿದೆ ಗೊತ್ತಾ? ನಾವು ಸ್ನೇಹಿತರಾಗಿದ್ವಿ, ಇವಾಗ ಅಕ್ಕದ ಪಕ್ಕದ ಮನೇಲೇ ಇದೀವಿ. ಹಾ, ನೀನ್ ಸಂತೋಷವಾಗಿದೆ ಅಲ್ವಾ? ನಾನ್ ತುಂಬಾ ಸಂತೋಷವಾಗಿದ್ದೀನಿ. ಮತ್ತೆ ಇವಳಿಗೆ ನಾನೇನ್ ಹೇಳಿ ನನ್ನ ಬಗ್ಗೆ, ನನ್ನ ಪರಿಸ್ಥಿತಿಯ ಬಗ್ಗೆ? ಮತ್ತೆ ಇವಳು ಬೇಜಾರ್ ಮಾಡ್ಕೋತಾಳೆ. ಸ್ವಲ್ಪ ತಾದ ನಂತರ ಅವಳು ಮನೆಗ್ ಹೋಗ್ತಾಳೆ. ಅಲ್ಲಿ ಎಲ್ಲರೂ ಬೇಜಾರ ಕೂತಿರ್ತಾರೆ. ಅರೆ, ಏನಾಯ್ತು? ಯಾಕೆಲ್ಲರೂ ಇಷ್ಟು ಬೇಜಾರ ಕೂತಿದ್ದೀರಾ? ಏನ್ ಸಮಸ್ಯೆ? ಏನಾಯ್ತು ಪ್ರಕಾಶ್? ನಮ್ಮ ಬಡವರ್ಗೆ ಯಾಕಿಷ್ಟು ಶಿಕ್ಷೆ ದೇವ್ರು ಕೊಡ್ತಾರೋ ಏನೋ ಗೊತ್ತಿಲ್ಲ ಅಮ್ಮ. ಪ್ರಕಾಶ್ಗೆ ಕೆಲ್ಸದಿಂದ ಕಳಿಸ್ಬಿಟ್ಟಿದಾರಮ್ಮ. ಅಯ್ಯೋ ದೇವ್ರೆ, ಏನಪ್ಪಾ ಇಷ್ಟು ದೊಡ್ಡ ಕಷ್ಟ? ಮನೇಲಿ ಕೂಡ ತಿನ್ನಕ್ಕೆ ಏನೂ ಇಲ್ಲ. ಪೂರ್ವಿ ಆಗ ಅವರ ಮನೆ ಬಾಗಿಲ ಹತ್ರ ಬರ್ತಾಳೆ. ಸಂಧ್ಯಾ, ಸಂಧ್ಯಾ ಬೇಗ ಬಾ ಇಲ್ಲಿ. ಇಲ್ ನೋಡು, ನಿನ್ಗೋಸ್ಕರ ಏನ್ ತಂದಿದ್ದೀನಂತ. ಅಯ್ಯೋ, ಪೂರ್ವಿ ಬಂದಾಗಿದ್ದಾಳೆ. ಅಯ್ಯೋ, ಇವಳು ಒಳಗಡೆ ಬಂದ್ ನಾವ್ ತಿನ್ನೋ ಆಹಾರ ನೋಡಿದ್ರೆ ಬೇಜಾರ್ ಮಾಡ್ಕೋತಾಳೆ. ನಾನ್ ಬೇಗ ಹೋಗ್ತೀನಿ ಹಂಗಂತ ಯೋಚನೆ ಮಾಡ್ಕೊಂಡು ಅವಳು ಬೇಗ ಬೇಗ ಅವ್ರ ಮನೆ ಬಾಗಿಲ ಹತ್ರ ಹೋಗ್ತಾಳೆ. ಪೂರ್ವಿ, ನನ್ನ ಗಂಡನ್ಗೋಸ್ಕರ ಶಾಹಿ ಪನೀರ್ ಮಾಡಿದ್ದೆ. ನಿನ್ಗೂ ಶಾಹಿ ಪನೀರ್ ಅಂದ್ರೆ ಇಷ್ಟ ಅಲ್ವಾ? ಅದಕ್ಕೆ ನಿನ್ಗೋಸ್ಕರ ಕೂಡ ತಂದೆ. ಹೌದಾ, ಧನ್ಯವಾದ ಕಣೆ. ಹಂಗಂತ ಹೇಳಿ ಅವಳು ಅಲ್ಲಿಂದಾನೆ ಅವಳನ್ನ ಕಳ್ಸ್ಬಿಡ್ತಾಳೆ. ಸಂಧ್ಯಾ ಶಾಹಿ ಪನೀರ್ ಎತ್ಕೊಂಡು ಬರ್ತಾಳೆ. ಅಮ್ಮ, ಆ ಧನವಂತ ಮನೆ ಹುಡುಗಿ ಅಲ್ವಾ ಅವಳು? ಅವಳು ಪಕ್ಕದ ಮನೆ ಅವಳು ಮಾತ್ರ ಅಲ್ಲ, ಅವಳು ನನ್ನ ಬೆಸ್ಟ್ ಫ್ರೆಂಡ್ ಗೊತ್ತಾ? ಚಿಕ್ಕ ವಯಸ್ಸಿಂದ ನಾವಿಬ್ರು ತುಂಬಾನೇ ಕ್ಲೋಸ್ ಫ್ರೆಂಡ್ಸ್. ಅರೇ ವಾ, ನಿಜವಾಗ್ಲೂ ತುಂಬಾ ಒಳ್ಳೆ ವಿಷಯ ಆತ್ಗೆ. ಅದು ನಿಮ್ಮ ಕ್ಲೋಸ್ ಫ್ರೆಂಡ್ ನಿಮ್ ಪಕ್ಕದ ಮನೇಲಿ ಇದ್ದಾಳಂದ್ರೆ. ಅಮ್ಮ, ಸಾರ್ ಕೊಡಮ್ಮ, ಅದರಿಂದ ತುಂಬಾ ಒಳ್ಳೆ ಸುವಾಸನೆ ಬರುತ್ತಿದೆ. ಇದು ಕೊಡ್ತೀನಿ ಮಗಳೇ. ಹಂಗಂತ ಹೇಳಿ ಎಲ್ಲಾರ್ಗೂ ಅವಳು ಬಡಿಸ್ತಾಳೆ. ಮೊದಲನೇ ಸಲ ಆ ಬಡವರು ಇಷ್ಟು ಒಳ್ಳೆ ಊಟ ತಿಂತಿದ್ದಾರೆ. ಮತ್ತೆ ಅವರು ತುಂಬಾ ಸಂತೋಷವಾಗಿ ತಿಂತಾರೆ. ಇನ್ನೊಂದ್ ಕಡೆ ಪೂರ್ವಿ ಅವಳ ಫ್ರೆಂಡನ್ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ. ಏನೋ ಇದೆ, ಇವಳು ನನ್ಗೆ ಹೇಳ್ತಿಲ್ಲ, ಏನೋ ಕಷ್ಟ ಪಡ್ತಿದ್ದಾಳೆ, ಏನಂತ ಗೊತ್ತಿಲ್ಲ. ಒಳಗಡೆನೂ ಕರ್ದಿಲ್ಲ, ಅವ್ರ ಅತ್ತೆ ಮನೆಯವ್ರ ಜೊತೆ ನನ್ನ ಇಂಟ್ರೊಡ್ಯೂಸು ಮಾಡಿಲ್ಲ, ಏನಂತ ಗೊತ್ತಿಲ್ಲ. ಆದ್ರೆ ಇವಳು ಖಂಡಿತ ಏನಂತ ಹೇಳಲ್ಲ. ನಾನೇ ಏನಂತ ಕಂಡಿಡಿಬೇಕು ಹಂಗಂತ ಅನ್ಕೊಂಡು ಅವಳೆ ಮಾರನೇ ದಿನ ಸ್ವಲ್ಪ ಗಿಫ್ಟ್ಸ್ ಎಲ್ಲ ತಗೊಂಡು ಅವ್ರ ಮನೆಗೆ ಹೋಗ್ತಾಳೆ. ನಮಸ್ಕಾರ ಅಮ್ಮ, ನಾನು ಪೂರ್ವಿ, ನಾನು ಸಂಧ್ಯಾ ಫ್ರೆಂಡ್. ಬಾ ಅಮ್ಮ ಬಾ, ಸೊಸೆ ಹೇಳಿದ್ಲು, ಬಾ ಬಂದ್ ಕುತ್ಕೋ ಬಾ ಹಂಗಂತ ಹೇಳಿ ಸೀರೆಯಿಂದನೇ ಆ ಚೇರ್ನ ಅವರು ಕ್ಲೀನ್ ಮಾಡ್ತಾರೆ. ಅಷ್ಟ್ರೊಳಗೆ ಅವಳು ಕೆಳಗಡೆ ಕುತ್ಕೊಡ್ತಾಳೆ. ಅಯ್ಯೋ,
ನೀವು ಯಾಕೆ ಕೆಳಗಡೆ ಕೂತಿದ್ದೀರಾ? ನೀವು ಧನವಂತರು ಬೇರೆ, ನೀವು ಕೆಳಗಡೆ ಕುತ್ಕೋಬೇಡಿ. ನಮ್ಗೇನೋ ಅಭ್ಯಾಸ ಕೆಳಗಡೆ ಕುತ್ಕೊಳ್ಳೋದು. ಅರೆ ಅದ್ರಲ್ಲೇನಿದೆ, ಧನವಂತರ ಮನೆಯಲ್ಲಿ ಕೂಡ ಕೆಳಗಡೆನೆ ಕುತ್ಕೋತೀವಿ, ಅದೇನ್ ದೊಡ್ಡ ವಿಷಯ ಅಲ್ಲ. ಸರಿ ಆಯ್ತು, ನಾನು ಊಟ ತಂದಿದ್ದೀನಿ, ತಿಂತೀರಾ? ಆಂಟಿ ಊಟ ತಂದಿದ್ದೀರಾ? ಥ್ಯಾಂಕ್ ಯು ಆಂಟಿ, ತುಂಬಾ ದಿನದಿಂದ ಹಶುವಾಗಿದೆ ಗೊತ್ತಾ, ಒಂದೊಂದ್ ರೊಟ್ಟಿನೇ ಸಿಕ್ತಿದೆ, ಹೊಟ್ಟೆ ತುಂಬಾ ತುಂಬಾ ದಿನ ಆಯ್ತು, ನೀವ್ ತಂದಿದ್ದೀರಾ, ಥ್ಯಾಂಕ್ ಯು. ಬಾಯ್ ಮುಚ್ಚು. ಯಾಕೆ ಬಾಯ್ ಮುಚ್ಚಿಸ್ತಿದ್ಯಾ ಮಗುನ? ಹೇಳಿ ಅವಳು ಬಿಡು. ನೀನಂತೂ ಏನ್ ನಡೀತಿದೆ ಅಂತ ನನ್ಗೆ ಹೇಳಿಲ್ಲ. ಯಾಕೆ ಅದನ್ ಹೇಳಕ್ ಕೂಡ ನಾನ್ ನಿಂಗ್ ಲಾಯಕ್ಕಿಲ್ವಾ? ನಾನ್ ನಿನ್ ಸ್ನೇಹಿತಿ ಕಣೆ. ಹೇಳು, ನಾನ್ ನಿಂಗ್ ಸಹಾಯ ಮಾಡ್ತೀನಿ ಕಣೆ. ನಾನೇನ್ ಅಷ್ಟ್ ಕೆಟ್ಟೋಳಂತ ಅನ್ಕೊಂಡ್ಬಿಟ್ಯಾ? ಯಾಕಿಷ್ಟ್ ಮುಚ್ಚಿಟ್ಟಿದ್ಯಾ? ಹಂಗೇನಿಲ್ಲ ಕಣೆ, ಅದು ನಿನಗ್ ಹೇಳಿ ಯಾಕೆ ನಿನ್ ಬೇಜಾರ್ ಮಾಡಿಸ್ಬೇಕು ಅಂತ ಅಷ್ಟೇ. ಯಾಕೆ? ಸರಿ, ಬೇಜಾರ್ ಮಾಡ್ಸೋ ಕತೆ ಬಿಡು, ಆಯ್ತು. ಇಲ್ ನೋಡಿ ಅಣ್ಣವ್ರೆ, ಈ ದುಡ್ಡು ತಗೊಳ್ಳಿ, ಏನಾದ್ರೂ ಬಿಸ್ನೆಸ್ ಮಾಡಿ ಆಯ್ತಾ? ಆದ್ರೆ ನಾನು ಹೇಗಿದ್ದೀನಿ ಇಟ್ಕೊಳ್ಳಿ. ಇಲ್ ನೋಡಿ, ಬಿಸ್ನೆಸ್ ಮಾಡಿ ದುಡ್ಡು ಬಂದ್ರೆ ಕೊಡಿ, ಇಲ್ಲಾಂದ್ರೆ ತಂಗಿ ಕೊಟ್ಲು ಅಂತ ಅನ್ಕೊಂಡು ಇಟ್ಕೊಳ್ಳಿ. ಪೂರ್ವಿನಿ ನಿಜವಾಗ್ಲೂ ತುಂಬಾ ಒಳ್ಳೆಯವಳು ಕಣೆ. ಅದ್ರ ನಂತರ ಅವರಿಬ್ರು ತುಂಬಾ ಗಟ್ಟಿಯಾಗಿ ಹಪ್ಕೋತಾರೆ. ಆಮೇಲೆ ಅವರ ಗಂಡ ಒಂದು ಚಿಲ್ರೆ ಅಂಗಡಿ ಹಿಡ್ತಾನೆ. ತುಂಬಾ ಚೆನ್ನಾಗಿ ಆ ಅಂಗಡಿಯಲ್ಲಿ ವ್ಯಾಪಾರ ಆಗತ್ತೆ. ಅವ್ರಿಗೆ ಕೊಡ್ಬೇಕಾಗಿರುವ ದುಡ್ಡನ್ನು ಕೂಡ ಅವರು ರಿಟರ್ನ್ ಮಾಡ್ತಾರೆ. ಅದರ ನಂತರ ಎದುರು ಬದ್ರಿಗೇನೆ ಅವರು ಇನ್ನೊಂದು ಮನೆಯನ್ನ ಕಟ್ಕೊಂಡು ತುಂಬಾ ಸಂತೋಷವಾಗಿ ಅವರು ಜೀವನವನ್ನು ಸಾಗಿಸ್ತಾರೆ. ಅಜಯ್ ಡಿಸೈಡ್ ಮಾಡಿರ್ತಾನೆ, ಮದುವೆ ಮಾಡ್ಕೊಂಡ್ರೆ ಮಧುನ ಮಾತ್ರನೇ ಮಾಡ್ಕೋತಾನಂತ. ಮಧು ಮನೆಯಲ್ಲಿ ಎಲ್ಲರೂ ಮದ್ವೆಗೆ ಒಪ್ಕೊಂಡಿರ್ತಾರೆ. ಆದ್ರೆ ಪಾಪ ಇವ್ರು ಮಾತ್ರ ಒಪ್ಕೊಳ್ಳೋದೇ ಇಲ್ಲ. ಅವಳು ಸಿಟಿಯಲ್ಲಿ ಬೆಳ್ದಿರೋಳು, ಅವಳಿಗೆ ನಮ್ಮನೆಗ್ ಬಂದು ಮತ್ತೆ ದೇಸಿ ಅಡಿಗೆ ಮಾಡಕ್ಕೆ ಬರತ್ತೆ ಅಂತಿದ್ಯಾ? ನಾನೀ ಮಾತು ಒಪ್ಕೊಳ್ಳೋದಿಲ್ಲ. ನೀನ್ ಸುಮ್ನೆ ನನ್ನ ನೊಪ್ಸಕ್ಕೋಸ್ಕರ ನನ್ನ ಹತ್ರ ಸುಳ್ಳು ಹೇಳ್ತಿದ್ಯಾ ಅಷ್ಟೇ. ನೋಡಪ್ಪ, ನೀನ್ ಮದ್ವೆ ಮಾಡ್ಕೋಬೇಕನ್ಕೊಂಡಿದ್ಯಾ? ನನಗೆ ಅದೇನು ಬೇಕಾಗಿಲ್ಲ, ಮದ್ವೆ ಮಾಡ್ಕೊನೀನಾಯ್ತಾ? ನಾವು ಬಂದು ಆಶೀರ್ವಾದ ಮಾಡೋದಿಲ್ಲ ಅಂತ ಹೇಳ್ತಿಲ್ಲ, ನಾವೇನಷ್ಟ್ ಕಠಿಣರಲ್ಲ. ನಾವು ಬಂದು ಆಶೀರ್ವಾದ ಮಾಡ್ತೀವಿ, ನೀನ್ ಮದ್ವೆ ಮಾಡ್ಕೋ. ನಿನಗ್ ಬೇಕಾಗಿರೋ ಹುಡುಗಿನ ಮದ್ವೆ ಮಾಡ್ಕೋತೀನಿ ಅಂತಿದ್ಯಾ ಅಷ್ಟೇ. ಈಗ ಆಯ್ತು, ಖುಷಿ ಆಯ್ತಾ ನಿನಗೆ? ಚಿಂತೆ ಮಾಡಬೇಡ, ನಾವಿಬ್ರು ಸಮಯಕ್ಕೆ ಬರ್ತೀರಿ. ಹೋಗು, ನೀನು ಹೋಗಿ ನಿನ್ನ ಬಾವಿ ಪತ್ನಿ ಜೊತೆ ಮದುವೆ ತಯಾರಿ ಮಾಡ್ಕೋ. ನಮ್ಮ ಆಶೀರ್ವಾದ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಅಮ್ಮ, ನಾನು ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಅಜಯ್ಗೆ ಅವ್ರ ಅಪ್ಪ ಅಮ್ಮ ಹಂಗು ಹಿಂಗು ಹೆಂಗೆ ಒಪ್ಕೊಳ್ತಾರೆ ಅಂತ ಸ್ವಲ್ಪ ಸಮಾಧಾನ ಆಗತ್ತೆ. ಮತ್ತೆ ಅವ್ರಿಗೆ ಮದ್ವೆ ಇರುತ್ತೆ. ಅಷ್ಟರಲ್ಲಿ ಆ ಮದ್ವೆಗೆ ಅವ್ರ ಅಪ್ಪ ಅಮ್ಮ ಕೂಡ ಬಂದ್ಬಿಟ್ಟಿರ್ತಾರೆ. ಅವ್ರನ್ನ ನೋಡಿದ ತಕ್ಷಣ ಸ್ವಲ್ಪ ಅವನ್ಗೆ ನೆಮ್ಮದಿ ಅನ್ಸುತ್ತೆ. ಆಮೇಲೆ ಅವರಿಬ್ರು ಅಪ್ಪ ಅಮ್ಮ ಹತ್ರ ಆಶೀರ್ವಾದ ತಗೋತಾರೆ. ಆದ್ರೂ ಅವ್ರ ಅಪ್ಪ ಅಮ್ಮಗೆ ಏನು ಇಷ್ಟ ಇರೋದಿಲ್ಲ, ಸಪ್ಪಗಿರ್ತಾರೆ. ಮತ್ತೆ ಅವರಿಬ್ರ ಮದ್ವೆ ತುಂಬಾ ಚೆನ್ನಾಗಿ ನಡೆದು ಮುಗಿಯುತ್ತೆ. ಇಲ್ ನೋಡಪ್ಪ, ನಮ್ಮ ನೆಂಟ್ರೆಲ್ಲಾರು ಮದ್ವೆಗೋಸ್ಕರ ಬಂದಿದ್ದಾರೆ. ನಾವ್ ಅವ್ರ ಹತ್ರ ಇವಾಗ ಹೋಗಿ ಅವಾಗ ಹೋಗಿ ಅಂತ ಏನು ಹೇಳಕ್ಕಾಗಲ್ಲ ಅಲ್ವಾ? ಅವ್ರೆಲ್ಲರೂ ಸೊಸೆ ಮೊದಲನೇ ದಿನ ಅಡಿಗೆ ಮಾಡಿದ್ಮೇಲೆ ತಿಂದು ಹೋಗ್ತಾರಂತೆ. ಸೊ ಅವ್ರು 2-3 ದಿನ ನಿನ್ ಮನೆಯಲ್ಲೇ ಇರ್ತಾರೆ. ಅಮ್ಮ, ಚಿಂತೆ ಮಾಡಬೇಡಿ, ನನ್ನ ಫ್ಲ್ಯಾಟ್ ತುಂಬ ದೊಡ್ಡದು, ಎಲ್ಲರೂ ಆರಾಮಾಗಿ ಇಲ್ಲೇ ಇರ್ಬೋದು. ಆಯ್ತು, ಈಗ ಮದುವೆ ಹೇಗೋ ಹಾಗೆ ಹೋಗಿದೆ, ಎಲ್ರಿಗೂ ಮನೆಗೆ ತಗೊಂಡೋಗು. ಸರಿಯಪ್ಪ, ನಾನು ಈಗಲೇ ವ್ಯವಸ್ಥೆ ಮಾಡ್ತೀನಿ. ಅಜಯ್ ಮಧು ಅವರ ಅಪ್ಪ ಹತ್ರ ಮಾತಾಡ್ತಾನೆ. ಸ್ವಲ್ಪ ತಾದ್ಮೇಲೆ ನೆಂಟ್ರೆಲ್ಲರೂ ಅಜಯ್ನ ಫ್ಲ್ಯಾಟ್ಗೆ ಹೊರಡ್ತಾರೆ. ಆಮೇಲೆ ಎಲ್ಲರೂ ಅಲ್ಲಿ ವೇಟ್ ಮಾಡ್ತಿರ್ತಾರೆ. ಆಗ ಅವ್ರ ಅತ್ತೆ ಹೋಗಿ, ಎಲ್ಲರೂ ಇವತ್ತಿಲ್ಲೇ ಇರ್ತಾರೆ, ನೀನೇನ್ ಅಡ್ಗೆ ಮಾಡ್ತೀಯಾ, ದೇಸಿ ಅಡ್ಗೆ ಮಾಡಕ್ಕಾಗತ್ತಾ ಇಲ್ವಾ ಅಂತ ನೋಡ್ತಾರೆ. ತಿನ್ಬಿಟ್ಟೆ ಹೋಗ್ತಾರೆ. ಅದು ಮಾತ್ರ ಅಲ್ದೆ ಗ್ಯಾಸಲ್ಲಮ್ಮ, ಊರ್ಗಳಲ್ಲಿ ಹೆಂಗ್ ಒಲೆಯಲ್ಲಿ ಮಾಡ್ತಾರೋ ಅದೇ ತರ ಅಡ್ಗೆ ಮಾಡ್ಬೇಕಮ್ಮ. ನೀನ್ ಅರ್ಥ ಮಾಡ್ಕೋತೀಯ ಅನ್ಸತ್ತೆ, ನಿನ್ಗೆ ಹೆಂಗ್ ಬರತ್ತೋ ಹಂಗ್ ಮಾಡು. ನಾನ್ ನಿನ್ಗೇನ್ ಸಹಾಯ ಕೂಡ ಮಾಡಕ್ಕಾಗೋದಿಲ್ಲ. ನನ್ಗದೇ ಚಿಂತೆ ಆಗ್ತಿದೆ, ನೀನು ಚೆನ್ನಾಗ್ ಮಾಡ್ತೀಯ ಅಂತ ಅನ್ಕೊಂಡಿದೀನಿ. ಅತ್ತೆ, ನೀವೇನು ಯೋಚನೆ ಮಾಡ್ಬೇಡಿ, ನಾನ್ ಚೆನ್ನಾಗ್ ಮಾಡ್ತೀನಿ. ಏನಮ್ಮ, ನಿನ್ ಸೊಸೆಗೆ ಒಲೆಯಲ್ಲಿ ಮಾಡ್ಬೇಕು ಅಡಿಗೆ ಅಂತ ಹೇಳ್ಬಿಟ್ಟಿದ್ಯಾ? ಅವಳು ಏನೋ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ನಿನ್ಗೇನನ್ಸತ್ತೆ? ಅದು ಕೂಡ ನಮ್ಮೂರಲ್ಲಿ ಮಾಡೋತರ ದೇಸಿ ಅಡಿಗೆ ಶುದ್ಧ ಗೀ ಹಾಕ್ ಮಾಡ್ತಾಳಾ? ಅದೇ ಅವಳಿಗೆ ಏನ್ ಹೇಳ್ಬೇಕೋ ಹೇಳಿದೀನಿ, ಅವಳು ಮಾಡತರ ಮಾಡ್ತಾಳೆ. ನೋಡಣ, ಸಿಟಿ ಹುಡ್ಗಿ ಅಲ್ವಾ, ಗೊತ್ತಿರೋದ್ ಮಾಡ್ಲಿ ಹಂಗಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ. ಮಧು ಕಿಚನ್ಗೆ ಹೋಗ್ತಾಳೆ. ಮಧು, ನೀನ್ ತಯಾರಾಗಿದ್ಯಲ್ಲ? ರೆಡಿ ಇದೀನಿ, ಸ್ವಲ್ಪತ್ತು ಅಷ್ಟೇ. ಸರಿ, ನೀವ್ ನನ್ ಜೊತೆ ಸ್ವಲ್ಪ ಮೇಲೆ ಬರ್ತೀರಾ? ಒಲೆ ಸ್ವಲ್ಪ ಮಣ್ಣಲ್ ಮಾಡ್ಬೇಕು. ಆಯ್ತು, ನಾನ್ ನಿನ್ ಜೊತೆ ಬರ್ತೀನಿ. ನೆಂಟ್ರೆಲ್ಲರೂ ಹಾಲಲ್ಲಿ ಕುತ್ಕೊಂಡು ಎಲ್ಲ ನೋಡ್ತಿರ್ತಾರೆ ಮತ್ತೆ ಮಾತಾಡ್ತಿರ್ತಾರೆ. ಸ್ವಲ್ಪ ತಾದ್ಮೇಲೆ ಮಧು ಮೇಲೆ ಹೋಗ್ತಾಳೆ, ಮತ್ತೆ ಒಲೆನೂ ಮಾಡ್ಬಿಡ್ತಾಳೆ. ಮತ್ತೆ ಅದ್ರಲ್ಲಿ ಅಡ್ಗೆ ಮಾಡಕ್ಕೂ ಶುರು ಮಾಡ್ಬಿಡ್ತಾಳೆ. ಅವಳಿಗೆ ತುಂಬಾ ರುಚಿಯಾಗಿ ಅಡ್ಗೆ ಮಾಡಕ್ ಬರತ್ತೆ. ಶುದ್ಧವಾದ ದೇಸಿ ಗೀ ಹಾಕಿ ರೊಟ್ಟಿ ಪಲ್ಯ ಎಲ್ಲ ಮಾಡ್ತಾಳೆ. ವಿಮ್ಲಾ, ಅಡಿಗೆ ವಾಸನೆನೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸುವಾಸನೆ ಬರ್ತಿದೆ. ನೋಡ್ದೆ, ದೇಸಿ ಗೀ ಹಾಕಿ ಅದು ಕೂಡ ಒಲೆಯಲ್ಲಿ ನನ್ನ ಸೊಸೆ ಅಡ್ಗೆ ಮಾಡ್ತಿದ್ದಾಳೆ, ಗೊತ್ತಾ ನಿಮ್ಗೆ?
ಅರೇ ಮದನ್, ಅಡಿಗೆ ಮಾಡಕ್ಕೆ ಇನ್ನು ಎಷ್ಟು ಸಮಯ ಆಗುತ್ತೆ ಗುರು? ಎಲ್ಲ ಸಂಬಂಧಿಕರು ಕೇಳ್ತಾ ಇದ್ದಾರೆ. ಸೊಸೆ ಕೈಯಿಂದ ಮಾಡಿರೋಂತ ಅಡಿಗೆ ಇವಾಗ ಸಿಗುತ್ತೆ? ಆಮೇಲೆ ಒಂದ್ಸರಿ ಹೋಗ್ ನೋಡು, ಸೊಸೆನ್ ಕೇಳು ಅಡಿಗೆ ಮಾಡೋಕೆ ಇನ್ನು ಎಷ್ಟು ಸಮಯ ಆಗುತ್ತೆ ಅಂತ. ಹಾ, ಹೋಗ್ ನೋಡ್ ಬರ್ತೀನಿ. ಮಧು ಅಷ್ಟರಲ್ಲಿ ಎಲ್ಲ ಕೆಲ್ಸ ಮಾಡಿ ಮುಗ್ಸಿರ್ತಾಳೆ. ಅತ್ತೆ, ನಾನೇನ್ ಅನ್ಕೊಂಡೆ, ಮೊದಲನೇ ಸಲ ಅಡ್ಗೆ ಮಾಡ್ತಿದ್ದೀನಿ, ಅದಕ್ಕೆ ಸ್ವೀಟ್ ಮಾಡೋಣ ಅಂತ. ಎಲ್ಲ ಒಳ್ಳೆ ವಿಷಯ ಒಂದು ಸ್ವೀಟ್ ಜೊತೆ ಪ್ರಾರಂಭ ಆಗುತ್ತೆ ಅಲ್ವಾ ಅದಕ್ಕೆ. ಅಷ್ಟರಲ್ಲೇ ಅವ್ರ ನೆಂಟ್ರಿಬ್ರು ಅಲ್ಲಿ ಮೇಲೆ ಬರ್ತಾರೆ. ಅಯ್ಯೋ ಅಕ್ಕ, ಚೆನ್ನಾಗಿದೆ ನೋಡು, ಮಧು ತುಂಬಾ ಒಳ್ಳೆಯವಳು ಅನ್ಸುತ್ತೆ, ಚೆನ್ನಾಗ್ ಮಾಡ್ತಾಳೆ. ಅದು ನಮ್ಮ ಅಜ್ಜಿ ಇದ್ರಲ್ವಾ, ಅವ್ರ ಊರಲ್ಲಿ ನಾನು ತುಂಬಾ ದಿನ ಇದ್ದೆ ಆಯ್ತಾ. ಅಲ್ಲಿ ಅಜ್ಜಿ ಹತ್ರ ನಾನು ಎಲ್ಲಾ ಕೆಲ್ಸ ಕಲ್ತ್ಕೊಂಡೆ. ಈ ನಡುವೆ ನಾವು ಫೋನಲ್ಲಿ ನೋಡಿ ಕೂಡ ತುಂಬಾ ವಿಷಯ ಕಲ್ತ್ಕೋಬಹುದು. ಫೋನಲ್ಲಿ ನೋಡ, ಅದಿಂಗ್ ಸಾಧ್ಯ? ಅತ್ತೆ, ಇದು ನನ್ಗಿದು ಬೇಕು ಅದನ್ನ ಹೇಳ್ಕೊಡು ಅಂತ ಫೋನಲ್ಲಿ ಹಾಕಿದ್ರೆ ಸಾಕು, ಅದ್ ನಮ್ಗೆ ಹೇಳ್ಕೊಡ್ಬಿಡತ್ತೆ. ಮತ್ತೆ ಏನ್ ತಿಂದ್ರೆ ನಮ್ಗೆ ಒಳ್ಳೇದು ಅಂತ ಕೂಡ ತೋರ್ಸತ್ತೆ. ಅದು ಮಾತ್ರ ಅಲ್ಲ, ಇನ್ನು ಫೋನಲ್ಲಿ ಇನ್ನೂ ಜಾಸ್ತಿ ವಿಷಯಗಳಿದೆ. ಹೌದಾ? ಹಾಗಾದ್ರೆ ಒಲೆಯಲ್ಲಿ ಮಾಡುವ ರೊಟ್ಟಿಯಲ್ಲಿ ಏನೇನ್ ಒಳ್ಳೆ ವಿಷಯ ಇದೆ, ನಮಗ್ ಕೂಡ ಹೇಳ್ತೀಯಾ? ಒಲೆಯಲ್ಲಿ ಮಾಡುವ ರೊಟ್ಟಿ ಎಷ್ಟು ರುಚಿಯಾಗಿರುತ್ತೆ ನಿಮ್ಗೆ ಗೊತ್ತಿರುತ್ತೆ. ಅದು ಮಾತ್ರ ಅಲ್ಲದೆ ತುಂಬಾ ಬೆನಿಫಿಟ್ಸ್ ಇದೆ ಇದರಲ್ಲಿ. ಇದ್ರಲ್ಲಿ ಮಾಡುವ ಅಡಿಗೆ ರುಚಿಯಾಗಿರುತ್ತೆ. ಅದು ಮಾತ್ರ ಅಲ್ಲದೆ ಇದು ತುಂಬಾನೇ ಹೆಲ್ದಿ ಕೂಡ. ಒಲೆಯಲ್ಲಿ ಅಡಿಗೆ ಮಾಡೋದ್ರಿಂದ ಪೋಷಕಾಂಶ ಹಂಗೆ ಉಳಿಯುತ್ತೆ. ಆಹಾರ ಇನ್ನೂ ಹೆಲ್ದಿಯಾಗಿ ಬದಲಾಗುತ್ತೆ. ಅತ್ತೆ, ಯಾವಾಗ್ಲೂ ಗ್ಯಾಸ್ಗಳಲ್ಲಿ ಅಡಿಗೆ ಮಾಡ್ಕೊಂಡು ತಿನ್ನೋದು ಮಾತ್ರ ಅಲ್ಲದೆ ಸಿಟಿಯಲ್ಲಿರೋರು ಕೂಡ ಅವಾಗವಾಗ ಈ ತರ ಒಲೆಯಲ್ಲಿ ಮಾಡ್ಕೊಂಡು ತಿನ್ನೋದು ಅವರ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಗೊತ್ತಾಯ್ತಾ ನಿಮ್ಗೆ? ಆರೋಗ್ಯವಂತವಾಗಿ ಇರಬಹುದು. ನಾನ್ ಯೋಚನೆ ಮಾಡಿದೀನಿ, ಹೆಂಗೋ ಇಲ್ಲಿ ಒಲೆ ಮಾಡಿಟ್ಟಿದ್ದೀನಲ್ವಾ, ಅಟ್ಲೀಸ್ಟ್ ವಾರದಲ್ಲಿ ಒಂದಿನ ಆದ್ರೂ ನಾನು ಇಲ್ಲಿ ಅಡ್ಗೆ ಮಾಡೇ ಮಾಡ್ತೀನಿ. ಇದು ತುಂಬಾ ರುಚಿಯಾಗೂ ಇರುತ್ತೆ. ಅವಳ ಮಾತುಗಳನ್ನ ಕೇಳಿ ಎಲ್ಲರೂ ತುಂಬಾನೇ ಇಂಪ್ರೆಸ್ ಆಗ್ಬಿಡ್ತಾರೆ. ಎಲ್ಲರಿಗೂ ಮಧು ಅಂದ್ರೆ ತುಂಬಾ ಇಷ್ಟ ಆಗ್ಬಿಡುತ್ತೆ. ಮಧು ಕೈಯಿಂದ ಮಾಡಿರುವ ಅಡ್ಗೆ ಎಲ್ಲರಿಗೂ ತುಂಬಾನೇ ಇಷ್ಟ ಆಗತ್ತೆ. ಮತ್ತೆ ಮಧು ಹೇಳಿರೋ ಮಾತುಗಳು ಕೂಡ ಎಲ್ಲರಿಗೂ ಇಷ್ಟ ಆಗತ್ತೆ. ಅತ್ತೆ ಮಾವನ್ಗೆ ಮನಸ್ಸಲ್ಲಿದ್ದಿರುವ ಎಲ್ಲ ಭಾರನೂ ಇಳಿದೋಗ್ಬಿಡುತ್ತೆ. ಎಲ್ಲರೂ ತುಂಬಾ ಸಂತೋಷವಾಗಿ ಇರ್ತಾರೆ. Best buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।